ನಮಸ್ಕಾರ ಸ್ನೇಹಿತರೆ, ದಿಶಿರಾ ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಸಿಂಪಲ್ ಆಗೊಂದು ರಾಜ್ಮಾ ರೈಸ್ ಬಾತನ್ನು ಹೇಗೆ ಮಾಡೋದು ಅಂತ ನೋಡೋಣ. ರಾಜ್ಮಾದಲ್ಲಿ ಪ್ರೋಟೀನ್ ತುಂಬಾ ಜಾಸ್ತಿ ಇರುತ್ತೆ, ತುಂಬಾ ಒಳ್ಳೆಯದಿದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೇಯ್ನಾಗಿ ರಾಜ್ಮಾನ ಒಂದು 7-8 ಗಂಟೆ ನೆನೆಸ್ಕೊಂಡು 3-4 ವಿಷಲ್ಲು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ. ಡೈರೆಕ್ಟಾಗಿ ಹಾಕಿದ್ರೆ ರಾಜ್ಮಾ ಬೇಯಲ್ಲ, ಒಮ್ಮೆ ನೆನೆಸಿ ಕುಕ್ಕರಲ್ಲಿ ವಿಷಲ್ ಹಾಕ್ಸ್ಕೊಂಡಿರಬೇಕು. ಅಕ್ಕಿ 1 ಗ್ಲಾಸಷ್ಟು ಅಕ್ಕಿನ ಜಸ್ಟ್ ತೊಳೆದಿಟ್ಕೊಂಡಿರೋದಷ್ಟೇ. ಮಿಕ್ಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೂಡ ರೆಡಿಯಾಗಿದೆ. ಒಮ್ಮೆ ಇಂಗ್ರೀಡಿಯೆಂಟ್ಸ್ ರೆಡಿ ಇದ್ದರೆ ಮಾಡೋದು ತುಂಬ ಸುಲಭ. 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, 2 ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಜೊತೆಗೆ ಮಸಾಲೆಗೆ ಪಲಾವ್ ಎಲೆ, ಏಲಕ್ಕಿ, ಲವಂಗ, ಚಕ್ಕೆ, ಜೀರಿಗೆ, ಇವಿಷ್ಟೇ ಸಾಕು. ನೆಕ್ಸ್ಟ್ ಮಿಕ್ಕಿರೋ ಮಸಾಲೆ ಪೌಡರ್ಗಳನ್ನು ನಾವಿಲ್ಲಿ ಬಳಸ್ತಾ ಇದ್ದೀವಿ. ಅರಿಶಿನ, ಅಚ್ಚಕಾರದ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಧನಿಯಾ ಪೌಡ್ರು, ಇವಿಷ್ಟು ರೆಡಿ ಇದ್ದುಬಿಟ್ರೆ ನೆಕ್ಸ್ಟು ಎಣ್ಣೆ, ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಡೈರೆಕ್ಟಾಗಿ ಕುಕ್ಕರಲ್ಲೇ ನಾವು ಇದನ್ನ ಮಾಡ್ಕೊಂಬಿಡೋದು. ಕುಕ್ಕರ್ಗೆ ಒಂದು 4-5 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. 4-5 ಸ್ಪೂನಷ್ಟು ಎಣ್ಣೆ ಬೇಕಾಗತ್ತೆ ಇದಕ್ಕೆ. ಹಾಗೆಯೇ ರಾಜ್ಮಾನ ನಾವು ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕಿದ್ರೆ ಬೇಯೋದು ಕಷ್ಟ. ಹಾಗಾಗಿ ಒಮ್ಮೆ ಕುಕ್ಕರಲ್ಲಿ ಕೂಗಿಸ್ಕೊಂಡು ಆಮೇಲೆ ಮತ್ತೆ ಇದರ ಜೊತೆಗೆ ಹಾಕಿದಾಗ ರಾಜ್ಮಾ ನೀಟಾಗಿ ಬೇಯುತ್ತೆ. ಎಣ್ಣೆ ಬಿಸಿ ಆಗ್ತಿದ್ದಾಗೆ ಇವೆಲ್ಲ ಮಸಾಲೆಗಳನ್ನ ಸೇರಿಸ್ಕೊಳ್ಳೋಣ. ಏಲಕ್ಕಿ, ಲವಂಗ, ಚಕ್ಕೆ, ಪಲಾವ್ ಎಲೆ. ಸ್ವಲ್ಪ ಎಣ್ಣೆಲಿ ಅದರ ಪರಿಮಳ ಬಿಡ್ತಾ ಇದ್ದಾಗೆ ಜೀರಿಗೆನೂ ಕೂಡ ಹಾಕ್ಕೊಳ್ಳೋಣ. ಜೀರಿಗೆ ಅರಳ್ಕೊಳ್ಳಿ. ನೆಕ್ಸ್ಟ್ ಇದರ ಜೊತೆಗೆ ಈರುಳ್ಳಿನೂ ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಒಮ್ಮೆ ರೆಡಿ ಮಾಡಿಕೊಂಡ್ರೆ ಇದು ಬೇಕಾಗತ್ತೆ ಎಲ್ಲನೂ. ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾದ ಮೇಲೆ ನೆಕ್ಸ್ಟ್ ಇದರ ಜೊತೆಗೆ ಶುಂಠಿ, ಬೆಳ್ಳುಳ್ಳಿನೂ ಕೂಡ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಶುಂಠಿ, ಬೆಳ್ಳುಳ್ಳಿ ಕೂಡ ಒಂದು ಸ್ವಲ್ಪ ಹಸಿ ಅಂಶ ಹೋಗಲಿ. ನೆಕ್ಸ್ಟ್ ಅದರ ಜೊತೆಗೆ ಟೊಮ್ಯಾಟೊನೂ ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಬೇಗನೆ ಆಗುತ್ತೆ, ತುಂಬ ಜಾಸ್ತಿ ಏನು ಟೈಮ್ ಹಿಡಿಯಲ್ಲ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲಿ. ಟೊಮೆಟೊ ಸಾಫ್ಟ್ ಆಗ್ತಾ ಇದ್ದ ಹಾಗೆ ನೆಕ್ಸ್ಟು ಇದರ ಜೊತೆಗೆ ನಾವು ರಾಜ್ಮಾ ಕೂಡ ಸೇರಿಸ್ಕೊಳ್ಳೋಣ. ಅರ್ಧ ಕಪ್ಪಷ್ಟು ರಾಜ್ಮಾ ತೊಗೊಂಡ್ರೆ ಸಾಕಾಗತ್ತೆ. ನೀವು ಒಂದು ಕಪ್ಪಷ್ಟು, 1 ಗ್ಲಾಸಷ್ಟು ಅಕ್ಕಿ ತೊಗೋತೀರಾ ಅನ್ನೋ ಹಾಗಿದ್ರೆ ಅರ್ಧ ಕಪ್ಪಷ್ಟು ರಾಜ್ಮಾನ ನೆನೆಸ್ಕೊಂಡ್ರು ಕೂಡ ಸಾಕು. ನೆನೆಸಿಟ್ಕೊಂಡು 80% ಬೇಯಿಸಿಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಮತ್ತೆ ಅನ್ನ ಬೇಯೋಷ್ಟೊತ್ತಿಗೆ ರಾಜ್ಮಾನು ಕೂಡ ಫುಲ್ ಬೇಯುತ್ತೆ. ಈಗ ಇದರ ಜೊತೆಗೆ ಮಿಕ್ಕಿರೋ ಮಸಾಲೆ ಪೌಡರ್ಗಳನ್ನು ಕೂಡ ಸೇರಿಸ್ಕೊಳ್ಳೋಣ. ಧನಿಯಾ ಪೌಡ್ರ್ ಹಾಕಿದ್ದೀನಿ. ನೆಕ್ಸ್ಟು ಅದರ ಜೊತೆಗೆ ಜೀರಿಗೆ ಪುಡಿನೂ ಕೂಡ ಹಾಕ್ತಾಯಿದ್ದೀನಿ. ಗರಂ ಮಸಾಲನೂ ಕೂಡ ನಾವು ಸ್ಟಾರ್ಟಿಂಗ್ ಮಸಾಲೆ ಸ್ವಲ್ಪನೇ ಹಾಕಿರೋದ್ರಿಂದ, ಎಲೆ ಕಮ್ಮಿ ಹಾಕಿರೋದ್ರಿಂದ ಇವಾಗ ಗರಂ ಮಸಾಲ, ಅರಿಶಿನ, ಜೊತೆಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚಕಾರದ ಪುಡಿನೇ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಮಸಾಲೆ ಪೌಡ್ರು ಜೊತೆಗೆ ಫಸ್ಟ್ ನಾವು ಹಾಕಿರೋ ಮಸಾಲ ಲೈಟಾಗಿ ಇವೆರಡೂ ಸೇರಿ ಚೆನ್ನಾಗಿ ಬರುತ್ತೆ. ಮಸಾಲೆ ಪೌಡ್ರನ್ನ ಆದಷ್ಟು ಇದ್ರ ಜೊತೆಗೆ ಬಳಸಬೇಕು. ಇವೆಲ್ಲನೂ ಏನು ಗರಂ ಮಸಾಲ, ಧನಿಯಾ ಪೌಡ್ರು, ಜೀರಾ ಪೌಡ್ರು ಇವೆಲ್ಲ ಹಾಕಿದಾಗಲೇ ರಾಜ್ಮಾ ರೈಸ್ ಬಾತ್ ಏನಿದೆ ಚೆನ್ನಾಗಿ ಬರುತ್ತೆ. ಅಕ್ಕಿನ ಕ್ಲೀನಾಗಿ ತೊಳ್ಕೊಂಡಿರೋದಷ್ಟೇ, ನೆನೆಸಿಟ್ಟಿಲ್ಲ ನಾನು. ಇದನ್ನ ಜಸ್ಟ್ ತೊಳ್ಕೊಂಡಿದ್ದೀನಿ. ಅಕ್ಕಿನ ತೊಳ್ಕೊಂಡು ಅಕ್ಕಿನೂ ಕೂಡ ಹಾಕಿ ಒಂದು 3-4 ನಿಮಿಷ ಇದನ್ನ ಈ ಥರ ಹುರಿರಿ. ಸ್ವಲ್ಪ ಎಣ್ಣೆಲೇ ಫ್ರೈ ಆಗಬೇಕು ಸ್ವಲ್ಪ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಅಕ್ಕಿ ತೊಗೊಂಡಿದ್ದೀರಾ ನೋಡಿಕೊಂಡು. ಹಾಗೆ ರಾಜ್ಮಾ ಬೇಯಿಸುವಾಗ ನಾನು ಉಪ್ಪೇನು ಹಾಕಿಲ್ಲ, ಹಾಗೇ ಬೇಯಿಸ್ಕೊಂಡಿದ್ದೀನಿ. ಬರೀ ಈಗ ಮಾತ್ರನೇ ಉಪ್ಪನ್ನು ಸೇರಿಸ್ತಾ ಇರೋದು. ಈಗ ಇದ್ರ ಜೊತೆಗೆ 1 ಸ್ಪೂನು ಅಥವಾ 1-2 ಸ್ಪೂನು ತುಪ್ಪನೂ ಕೂಡ ಹಾಕ್ಕೊಳ್ಳೋಣ. ಆಗ ಘಮ ಚೆನ್ನಾಗಿ ಬರುತ್ತೆ. ರೈಸ್ ಬಾತು ತುಂಬ ಚೆನ್ನಾಗಿ ಬರುತ್ತೆ. ನೀವು ತುಪ್ಪ ತಿನ್ನಲ್ಲ ಅನ್ನೋ ಹಾಗಿದ್ರೆ ಅವಾಯ್ಡ್ ಮಾಡ್ಬೋದು. ತುಪ್ಪ ತಿಂತೀರಾದರೆ ಈ ಟೈಮಲ್ಲಿ ಜಸ್ಟ್ 1-2 ಸ್ಪೂನ್ ತುಪ್ಪ ಹಾಕಿ ಮೇಲಿಂದ ತುಂಬಾ ಚೆನ್ನಾಗಿ ಬರುತ್ತೆ ಫ್ಲೇವರು ಕೂಡ. ಮಸಾಲೆ ಜೊತೆಗೆ ತುಪ್ಪದ ಘಮ ಕೂಡ ಸೇರಿಕೊಂಡ್ರೆ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಈ ರೈಸ್ ಬಾತು ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅಕ್ಕಿ ಎಷ್ಟು ತೊಗೊಂಡಿದ್ದೀರಾ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ. ಜಾಸ್ತಿ ನಾವು ತರಕಾರಿ ಏನೂ ಹಾಕಿಲ್ಲ ಇದರಲ್ಲಿ. ರಾಜ್ಮಾ ಕೂಡ ಬೇಯಿಸಿ ಹಾಕಿರೋದ್ರಿಂದ ತುಂಬ ಏನು ನೀರು ಬೇಕಾಗಲ್ಲ. 1:2 ಹಾಕಿದ್ರೆ ಸಾಕಾಗತ್ತೆ ಆಲ್ಮೋಸ್ಟು. 2-3 ವಿಷಲ್ಲು ಕುಕ್ಕರ್ನ ಕೂಗಿಸ್ಕೊಂಡ್ರೆ ರೈಸ್ ಬಾತು ರೆಡಿನೇ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೇಗನೆ ಆಗುತ್ತೆ. ನೀವು ಬೆಳಿಗ್ಗೆ ಇದನ್ನ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಹಾಕೋದಕ್ಕೂ ಕೂಡ ಮಾಡ್ಕೋಬೋದು. ಇಲ್ಲ ಸಂಜೆಗೂ ಕೂಡ ಬಿಸಿಯಾಗಿ ರೈಸ್ ಬಾತ್ ಮಾಡ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನಾನು ನಾರ್ಮಲ್ ಅಕ್ಕಿನೇ, ಊಟಕ್ಕೆ ಬಳಸೋ ಅಕ್ಕಿನೇ ಇಲ್ಲಿ ಉಪಯೋಗಿಸಿದ್ದೀನಿ. ರಾಜ್ಮಾನ ನಾನು ಹೇಳಿದಾಗೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ನೋಡಿಕೊಂಡು ತಗೊಳ್ಳಿ. ಜಾಸ್ತಿನೂ ಹಾಕ್ಕೋಬೋದು, ಕಮ್ಮಿನೂ ಹಾಕ್ಕೋಬೋದು. ಬಿಸಿಯಾದ ರಾಜ್ಮಾ ರೈಸ್ ಬಾತು ರೆಡಿನೇ ಆಗೋಯ್ತು.
ಖಂಡಿತವಾಗಿಯೂ ಕೂಡ ಈ ರೆಸಿಪಿನೊಮ್ಮೆ ಟ್ರೈ ಮಾಡಿ ನೋಡಿ. ತುಂಬಾ ಸಿಂಪಲ್ಲು. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಸಾಕಷ್ಟು ಜನರಿಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸಿಂಪಲ್ ಆದ ರೆಸಿಪಿಯ ಜೊತೆಗೆ. ಧನ್ಯವಾದಗಳು.